ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ನೀಟ್ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಒಂದು ಅಪ್ಡೇಟನ್ನು ಕೊಡ್ತೀನಿ. ಸಾಕಷ್ಟು ಸ್ಟೂಡೆಂಟ್ಸ್ಗೆ ಇದರ ರಿಲೇಟೆಡ್ ಸಾಕಷ್ಟು ಡೌಟ್ಸ್ ಆದರೆ ಇರುವಂಥದ್ದು. ಯಾರೆಲ್ಲ ಕಂಪಲ್ಸರಿ ವೆರಿಫಿಕೇಷನ್ ಮಾಡಿಸ್ಬೇಕು, ಯಾರು ಮಾಡಿಸುವಂತಹ ಅವಶ್ಯಕತೆ ಇಲ್ಲ, ಯಾರಾದರೆ ಮಾಡಿಸಲ್ವ ವೆರಿಫಿಕೇಷನು, ಇವ್ರು ನೆಕ್ಸ್ಟ್ ಏನು ಸ್ಟೆಪ್ಸನ್ನು ತಗೋಬೇಕು ಏನು ಅಂತ ಹೇಳಿ ಎಲ್ಲ ಥರದ ಡೌಟ್ಸ್ ಇದೆ. ಎಲ್ಲದ್ರ ಬಗ್ಗೆನೂ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಪಟ್ಟಂತ ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, KEA ಕಡೆಯಿಂದ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕುರಿತು ಒಂದು ಅಪ್ಡೇಟ್ ಆದರೆ ಬಂದಿದೆ. ಏನೊಂದು ಅಪ್ಡೇಟ್ ಬಂದಿದೆ, ಮೊದಲಿಗೆ ಯಾರೆಲ್ಲ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕು ಅಂತ ಹೇಳ್ತೀನಿ ನೋಡಿ. ಈಗ ನೀವು KCETಗೆ ಅಪ್ಲಿಕೇಶನ್ ಹಾಕಿದ್ರಿ, ಬಟ್ ನೀವೊಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ನೀವೇನು ಮಾಡಬೇಕು, ನೀವೀಗ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗಬೇಕು. ಅದನ್ನು ಯಾವ ರೀತಿ, ಈಗ ನೀವು KCETಗೆ ಒಂದು ಅಪ್ಲಿಕೇಶನ್ ಹಾಕಿದ್ರಿ, ಅದರಲ್ಲಿ ಬಂದುಬಿಟ್ಟು ನೀವು ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ ಅಥವಾ ಬೇರೆ ಏನು ಕೋಟಾ ಬರುತ್ತೆ ಅದನ್ನೆಲ್ಲನೂ ನೀವು ಕ್ಲೈಮ್ ಮಾಡಿದ್ದೀರಾ. ಬಟ್ ಆ ಕ್ಲೈಮ್ ಮಾಡಿರುವಂಥದ್ದನ್ನು ನೀವು ವೆರಿಫಿಕೇಷನ್ ಆದರೆ ಮಾಡಿಸಿಲ್ಲ. ಅಂತಹ ಸ್ಟೂಡೆಂಟ್ಸು ಈಗ ನೀವು ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಕಂಪಲ್ಸರಿಯಾಗಿ ಆದರೆ ಮಾಡಿಸ್ಬೇಕಾಗುತ್ತೆ. ಆ್ಯಂಡ್ ಜೊತೆಗೆ ಬಂದುಬಿಟ್ಟು ಮೊನ್ನೆ ಈಗ ಹೊಸದಾಗಿ ಯಾರಾದರೆ ರಿಜಿಸ್ಟರ್ ಮಾಡಿಕೊಂಡ್ರೋ, ಹೊಸದಾಗಿ ಯಾರು ಈ ಒಂದು UG ನೀಟ್ಗೆ ಎಂಟ್ರಿಯನ್ನು ಮಾಡಿದ್ರು, ಅಂತಹ ಸ್ಟೂಡೆಂಟ್ಸು ಈಗ ನೀವೇನಾದರೂ ಕ್ಲೈಮ್ ಮಾಡಿದರೆ ಮಾತ್ರ ಒಂದು ವೆರಿಫಿಕೇಷನನ್ನು ಮಾಡಿಸ್ಬೇಕು. ನೀವೇನೂ ಕ್ಲೈಮೇ ಮಾಡಿಲ್ಲ ಅಂತ ಅಂದರೆ ಏನೆಲ್ಲ ಕ್ಲೈಮ್ ಬರುತ್ತೆ ಏನು ಅಂತ ಹೇಳಿ ನೀವು ಕೇಳೋದಾದರೆ, ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಒಂದು ಕನ್ನಡ ಮೀಡಿಯಂ ಕೋಟಾ, ಗ್ರಾಮೀಣ, ಭಾಷಾ, ಧಾರ್ಮಿಕ, ಅಲ್ಪಸಂಖ್ಯಾತ ಕ್ಲೈಮ್ ಮಾಡಿರುವ ಅಭ್ಯರ್ಥಿಗಳಿಗೆ ಅಂತ ಇದೆ. ಇದರಲ್ಲಿ ನೀವೇನಾದರೂ ಕ್ಲೈಮ್ ಮಾಡಿದರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗುತ್ತೆ. ಅದನ್ನು ಬಿಟ್ಟರೆ ನಾನು KCETಗೆ ಅಪ್ಲೈ ಮಾಡಿದ್ದೆ, ಆ ಒಂದು KCET ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಾನು ಏನೇನೆಲ್ಲ ಕೋಟಾ ಕ್ಲೈಮ್ ಮಾಡಿದ್ದೆ ಅದನ್ನೆಲ್ಲ ನಾನು ವೆರಿಫಿಕೇಷನ್ ಮಾಡಿಸಿದ್ದೀನಿ ಅಂತ ಅಂದರೆ ನೀವು ಮತ್ತೊಂದು ಸಲ ಏನು ವೆರಿಫಿಕೇಷನ್ ಮಾಡುವಂತಹ ಅವಶ್ಯಕತೆ ಆದರೆ ಇಲ್ಲ. ಸಿಂಪಲ್ಲಾಗಿ ಇಷ್ಟೇ ತಿಳ್ಕೊಳ್ಳಿ. ನೀವು ಈಗ ನೋಡಿ, KCETಗೆ ನೀವು ಅಪ್ಲಿಕೇಶನ್ ಹಾಕಿದ್ರೆ, KCETಗೆ ಅಪ್ಲಿಕೇಶನ್ ಹಾಕಿ ಅದರಲ್ಲಿ ನೀವೇನೇನೆಲ್ಲ ಕ್ಲೈಮ್ ಮಾಡಿದ್ರಿ ಅದನ್ನು ನೀವು ಆ ಟೈಮಲ್ಲಿ ಏನಾದರೂ ವೆರಿಫೈ ಮಾಡಿಸಿದರೆ ಈಗ ಮತ್ತೆ ವೆರಿಫಿಕೇಷನ್ ಮಾಡಿಸುವಂಥ ಅವಶ್ಯಕತೆ ಇಲ್ಲ. ಕ್ಲೈಮ್ ಮಾಡಿ ವೆರಿಫೈ ಮಾಡಿಸಿಲ್ಲ ಅಂತ ಅಂದರೆ ನೀವು ಬಂದು ಏನು ಮಾಡಬೇಕಾಗುತ್ತೆ, ಒಂದು ವೆರಿಫಿಕೇಷನ್ ಆದರೆ ಮಾಡಿಸ್ಬೇಕಾಗುತ್ತೆ. ಆ್ಯಂಡ್ ಹೊಸದಾಗಿ ಮೊನ್ನೆ ಯಾರು ನೀಟ್ಗೆ ಒಂದು ಎಂಟ್ರಿಯನ್ನು ಮಾಡಿದ್ರೆ, ಅಂದರೆ ನೀಟ್ಗೆ ಯಾರು ರಿಜಿಸ್ಟರ್ ಆದರೆ, ರಿಜಿಸ್ಟರ್ ಆಗಿರೋಂಥ ಸ್ಟೂಡೆಂಟ್ಸು ನೀವೇನಾದರೂ ಕ್ಲೈಮ್ ಮಾಡಿದರೆ ಮಾತ್ರ ವೆರಿಫಿಕೇಷನ್ ಮಾಡಿಸ್ಬೇಕು. ಇಲ್ಲ ಅಂತಂದರೆ ನೀವು ವೆರಿಫಿಕೇಷನ್ ಮಾಡಿಸುವಂಥ ಅವಶ್ಯಕತೆ ಆದರೆ ಇರೋದಿಲ್ಲ. ಇದು ಬಂದು ನಿಮಗೆ ಕಂಪ್ಲೀಟ್ಲಿ ಆನ್ಲೈನ್ ಆಗಿರುತ್ತೆ. ಎಲ್ಲಿ ಅಂತ ಅಂದರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಒಂದು ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 18ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು ಅಂತ ಹೇಳಿಬಿಟ್ಟು. ಇದು ಬಂದು ಕಂಪ್ಲೀಟ್ಲಿ ಆಫ್ಲೈನ್ ವೆರಿಫಿಕೇಷನ್ ಆದರೆ ಆಗಿರುತ್ತೆ. ಆ್ಯಂಡ್ ಜೊತೆಗೆ ಈಗ ನೀವು ವೆರಿಫಿಕೇಷನ್ ಮಾಡಿಸಿದ್ದೀರಾ ಅಂತಂದರೆ ಆ ಕ್ಯಾಂಡಿಡೇಟು ಕಂಪಲ್ಸರಿಯಾಗಿ ಇರಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೀವು ಅದಕ್ಕೆ ಬೇಕಿರುವಂಥ ಎಲ್ಲ ಥರದ ಡಾಕ್ಯುಮೆಂಟ್ಸನ್ನು ತಗೊಂಡು ಹೋಗಬೇಕಾಗುತ್ತೆ. ನೀವು ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಒಂದು ಸ್ಲಾಟ್ ಬುಕ್ಕನ್ನು ಮಾಡ್ಕೋಬೇಕಾಗುತ್ತೆ. 4ನೇ ತಾರೀಕಿಂದ 8ನೇ ತಾರೀಕುವರೆಗೂ ಇಲ್ಲಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ನಡೆಸ್ತಾರೆ. ನೀವು ಯಾವೊಂದು ಟೈಮಲ್ಲಿ ಆದರೂ ಹೋಗ್ಬೋದು ಅಂತ ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ಒಂದು ಸ್ಲಾಟನ್ನು ಬುಕ್ ಮಾಡ್ಕೋಬೇಕಾಗುತ್ತೆ. ಆ ಸ್ಲಾಟ್ ಬುಕ್ಕಿಂಗ್ ಲಿಂಕನ್ನು ಕೊಡ್ತಾರೆ. ಆ ಲಿಂಕ್ ಕೊಟ್ಟಾಗ ನೀವು ಒಂದು ಬುಕ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಒಂದು ನಂಬರನ್ನು ಎಂಟರ್ ಮಾಡಿ, ಜೊತೆಗೆ ನಿಮ್ಮ ಕ್ಯಾಂಡಿಡೇಟ್ ಡೀಟೇಲ್ಸನ್ನು ಎಂಟರ್ ಮಾಡಿ, ಯಾವ ಟೈಮ್ಗೆ ಹೋಗ್ತೀರಾ, ಯಾವ ಡೇಟಿಗೆ ಹೋಗ್ತೀರಾ ಅಂತ ಹೇಳಿ ಬುಕ್ ಮಾಡಿಕೊಂಡು ಆದರೆ ನೀವು ಒಂದು ವೆರಿಫಿಕೇಷನ್ಗಾದರೆ ಹೋಗಬೇಕಾಗುತ್ತೆ. ಓಕೆನಾ? ಈಗಾಗಲೇ ಯಾರೆಲ್ಲ KCETಗೆ ಅಪ್ಲಿಕೇಶನ್ ಹಾಕಿ ಒಂದು ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೋ, ಎಲ್ಲ ಒಂದು ಕೋಟಾನ ಕ್ಲೈಮ್ ಮಾಡಿದಾರೋ, ಇಂತಹ ಸ್ಟೂಡೆಂಟ್ಸು ನೀವು ಮತ್ತೊಂದು ಸಲ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಆದರೆ ಡೌನ್ಲೋಡ್ ಮಾಡ್ಕೊಳ್ಳಿ ಸಾಕು. ಆ್ಯಂಡ್ ಜೊತೆಗೆ ಮೊನ್ನೆ ಯಾರಾದರೆ ನೀಟ್ಗೆ ಒಂದು ರಿಜಿಸ್ಟರ್ ಆಗಿದ್ದೀರಾ, ಅಂತಹ ಸ್ಟೂಡೆಂಟ್ಸು ನೀವೇನು ಕ್ಲೈಮ್ ಮಾಡಿಲ್ಲ ಅಂತ ಅಂದರೆ ನೀವು ಡೈರೆಕ್ಟಾಗಿ ಒಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಆದರೆ ಡೌನ್ಲೋಡ್ ಮಾಡ್ಕೋಬೋದು ಆಗಿರುತ್ತೆ. ಇದೇ ಒಂದು ವೆಬ್ಸೈಟಲ್ಲಿ ಬಂದುಬಿಟ್ಟು ಮತ್ತೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಗಂತಲೇ ಸಪ್ರೇಟಾಗಿ ಒಂದು ಲಿಂಕನ್ನು ಕೊಡ್ತಾರೆ. ಆ ಒಂದು ಟೈಮಲ್ಲಿ ಡೌನ್ಲೋಡ್ ಮಾಡಿಕೊಂಡು ಸ್ಲಿಪ್ಪನ್ನು ಆದರೆ ನಿಮ್ಮ ಹತ್ರ ಇಟ್ಕೊಳ್ಳಿ. ಓಕೆನಾ? ನೀಟ್ ರಿಲೇಟೆಡ್ ಕೌನ್ಸ್ಲಿಂಗ್ದು ಒಂದೊಂದಾಗೆ ಸ್ಟೆಪ್ ಬೈ ಸ್ಟೆಪ್ ಪ್ರತಿದಿನ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಎಲ್ಲ ಥರದ ಅಪ್ಡೇಟ್ಸ್ ಎಲ್ಲ ತಿಳಿಸ್ಕೊಡ್ತಾ ಇರ್ತೀನಿ. ಈಗ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ.